ಜೆಟ್ ಲ್ಯಾಗ್ ಪಬ್ಗೆ ಬೀಗ ಬಿದ್ದಿರುವಂತದ್ದು. ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ 25 ದಿನ ಸಸ್ಪೆಂಡ್ ಮಾಡಲಾಗಿದೆ. ರಾಜಾಜಿನಗರದ ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ ಅಮಾನತಾಗಿದೆ. CL9 ಪಡೆದ ಸನ್ನದ್ದುದಾರರಿಂದ ನಿಯಮ ಉಲ್ಲಂಘನೆಯೇ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ. ಹಾಗೆ ರಾತ್ರಿ 1 ಗಂಟೆ ಬಳಿಕವೂ ಕೂಡ ಸೆಲೆಬ್ರಿಟಿಗಳಿಗೆ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದ ಜೆಟ್ ಲ್ಯಾಗ್ ಪಬ್ ಓನರ್ ಜೆಟ್ ಲ್ಯಾಗ್ ಪಬ್ಗೆ ಇದೀಗ ನೋಟಿಸ್ ನೀಡಿದ್ದಾರೆ ಅಬಕಾರಿ ಇಲಾಖೆ. ಪಬ್ ಅನ್ನ ಸೀಸ್ ಮಾಡಿ ಬೀಗ ಹಾಕಿದ್ದಾರೆ ಅಬಕಾರಿ ಅಧಿಕಾರಿಗಳು. ಬೆಂಗಳೂರಿನ ಪ್ರತಿಷ್ಠಿತ ಜೆಟ್ ಲ್ಯಾಗ್ ಪಬ್ಗೆ ಇದೀಗ ಬೀಗ ಬಿದ್ದಿರುವಂತದ್ದು. ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ ಅನ್ನ 25 ದಿನ ಸಸ್ಪೆಂಡ್ ಮಾಡಲಾಗಿದೆ. ಲೈಸೆನ್ಸ್ ರದ್ದುಗೊಳಿಸುವ ಮೊದಲ ಹಂತ ಇದೀಗ ಜಾರಿಯಾಗಿರುವಂತದ್ದು. ಹಾಗೆ ರಾಜಾಜಿನಗರದಲ್ಲಿರುವಂತಹ ಈ ಜೆಟ್ ಲ್ಯಾಗ್ ಪಬ್ನ ಲೈಸೆನ್ಸ್ ಇದೀಗ ಅಮಾನತಾಗಿದೆ. CL9 ಪಡೆದ ಸನ್ನದ್ದುದಾರರಿಂದ ನಿಯಮ ಉಲ್ಲಂಘನೆ ಆಗಿತ್ತು. ಹೀಗಾಗಿ ಪಾರ್ಟಿಗೆ ಕೂಡ ಅವರು 1 ಗಂಟೆಯ ಬಳಿಕ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಜೆಟ್ ಲ್ಯಾಗ್ ಪಬ್ಗೆ ಇದೀಗ ನೋಟಿಸ್ ಅನ್ನ ನೀಡಿದ್ದಾರೆ ಅಬಕಾರಿ ಇಲಾಖೆ. ಹಾಗೆ ಪಬ್ ಅನ್ನ ಸೀಸ್ ಮಾಡಿ ಬೀಗವನ್ನ ಕೂಡ ಹಾಕಿದ್ದಾರೆ. ಬೆಂಗಳೂರಿನ ಜೆಟ್ ಲ್ಯಾಗ್ ಪಬ್ಗೆ ಬೀಗ ಬಿದ್ದಿರುವಂತದ್ದು. ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ 25 ದಿನ ಸಸ್ಪೆಂಡ್ ಆಗಿದೆ. ಲೈಸೆನ್ಸ್ ರದ್ದುಗೊಳಿಸುವ ಮೊದಲ ಹಂತ ಇದೀಗ ಜಾರಿಯಾಗಿರುವಂತದ್ದು. ರಾಜಾಜಿನಗರ ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ ಅಮಾನತ ಆಗಿರುವಂತದ್ದು. ಹಾಗೆ CL9 ಪಡೆದ ಸನ್ನದ್ದುದಾರರಿಂದ ನಿಯಮ ಉಲ್ಲಂಘನೆ ಆಗಿತ್ತು. ರಾತ್ರಿ 1 ಗಂಟೆ ಬಳಿಕವೂ ಕೂಡ ಸೆಲೆಬ್ರಿಟಿಗಳಿಗೆ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಪಾರ್ಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಜೆಟ್ ಲ್ಯಾಗ್ ಪಬ್ನ ಓನರ್. ಜೆಟ್ ಲ್ಯಾಗ್ ಪಬ್ಗೆ ನೋಟಿಸ್ ಅನ್ನ ನೀಡಿದ್ರು ಈ ಹಿಂದೆ ಅಬಕಾರಿ ಇಲಾಖೆ. ಪಬ್ ಅನ್ನ ಇದೀಗ ಸೀಸ್ ಮಾಡಿ ಬೀಗ ಹಾಕಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಜೆಟ್ ಲ್ಯಾಗ್ ಪಬ್ ಪ್ರತಿಷ್ಠಿತ ಪಬ್ ಏನಿದೆ ಅದು ಇವಾಗ ಸೀಸ್ ಆಗಿರುವಂತದ್ದು. ಈ ಪಬ್ಗೆ ಬೀಗ ಬಿದ್ದಿದೆ. ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ ಅನ್ನ 25 ದಿನದವರೆಗೂ ಕೂಡ ಇದೀಗ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರುವಂತದ್ದು. ಲೈಸೆನ್ಸ್ ರದ್ದುಗೊಳಿಸುವ ಮೊದಲ ಹಂತ ಇದೀಗ ಜಾರಿಯಾಗಿದೆ. ರಾಜಾಜಿನಗರದಲ್ಲಿರುವಂತಹ ಈ ಪ್ರತಿಷ್ಠಿತ ಜೆಟ್ ಲ್ಯಾಗ್ ಪಬ್ ಏನಿದೆ ಅದರ ಲೈಸೆನ್ಸ್ ಇದೀಗ ಅಮಾನತು ಮಾಡಲಾಗಿದೆ. CL9 ಪಡೆದಂತಹ ಸನ್ನದ್ದುದಾರರಿಂದ ನಿಯಮ ಉಲ್ಲಂಘನೆಯಾಗಿತ್ತು. ತಡರಾತ್ರಿವರೆಗೂ ಕೂಡ ಇಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಸೆಲೆಬ್ರಿಟಿಗಳು ಇಲ್ಲಿ ಬಂದು ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಅವಧಿ ಮೀರಿ ಪಾರ್ಟಿ ಮಾಡೋದಕ್ಕೆ ಕುಖ್ಯಾತಿ ಆಗಿದ್ದಂತಹ ಈ ಜೆಟ್ ಲ್ಯಾಗ್ ಪಬ್ಗೆ ಇದೀಗ ಬೀಗ ಬಿದ್ದಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿಯಮ ಉಲ್ಲಂಘನೆ ಮಾಡಿ ರಾತ್ರಿ 1 ಗಂಟೆ ಬಳಿಕವೂ ಕೂಡ ಇಲ್ಲಿ ಸೆಲೆಬ್ರಿಟಿಗಳಿಗೆ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇತ್ತು. ಜನವರಿ 3ರಂದು ಕನ್ನಡದ ಸಾಕಷ್ಟು ಸೆಲೆಬ್ರಿಟಿಗಳು ಇಲ್ಲಿ ಬಂದು ಪಾರ್ಟಿಯನ್ನ ಮಾಡಿದ್ರು. ಅದು ತಡರಾತ್ರಿ 3:45ವರೆಗೂ ಕೂಡ ಈ ಒಂದು ಪಾರ್ಟಿ ನಡೆದಿತ್ತು. ಅದರಲ್ಲಿ ದರ್ಶನ್ ಅವರಾಗಿರ್ಬೋದು, ಡಾಲಿ ಧನಂಜಯ್ ಅವರಾಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಹಾಗೆ ನೀನಾಸಂ ಸತೀಶ್ ಅವರಾಗಿರ್ಬೋದು, ಹೀಗೆ ಸಾಕಷ್ಟು ಸ್ಯಾಂಡಲ್ವುಡ್ ನ ಸೆಲೆಬ್ರಿಟಿಗಳು ಇಲ್ಲಿ ಪಾರ್ಟಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಏನೋ ಕಾಟೇರ ಸಿನಿಮಾ ಸಕ್ಸಸ್ ಅನ್ನ ಇವರೆಲ್ಲರೂ ಕೂಡ ಸೆಲೆಬ್ರೇಟ್ ಕೂಡ ಮಾಡಿದ್ರು. ಇದೀಗ ಈ ಜೆಟ್ ಲ್ಯಾಗ್ ಪಬ್ ಏನಿದೆ ಅದಕ್ಕೆ ಬೀಗ ಬಿದ್ದಿದೆ. ಜೆಟ್ ಲ್ಯಾಗ್ ಪಬ್ ಲೈಸೆನ್ಸ್ ಅನ್ನ 25 ದಿನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಪಬ್ ಅನ್ನ ಸೀಸ್ ಮಾಡಿ ಬೀಗವನ್ನ ಹಾಕಿದ್ದಾರೆ ಅಬಕಾರಿ ಅಧಿಕಾರಿಗಳು.